ಸತಿಶಕ್ತಿ ಮಾತಾ ಪಿಕ್ಚರ್ಸ್ ಲಾಂಛನದಲ್ಲಿ 1963ರಲ್ಲಿ ತೆರೆಕಂಡ ಅಣ್ಣಾವ್ರ ಅಭಿನಯದ 45ನೇ ಚಿತ್ರ. ಈ ಚಿತ್ರದ ಕಾಲಾವಧಿ 2 ಗಂಟೆ 35 ನಿಮಿಷ. ಚಿತ್ರದ IMDb ರೇಟಿಂಗ್ 10ಕ್ಕೆ 8.8. ಚಿತ್ರದ ತಾಂತ್ರಿಕ ವರ್ಗ. ನಿರ್ಮಾಣ ಹಾಗೂ ನಿರ್ದೇಶನ ಕಣಗಲ್ ಪ್ರಭಾಕರ ಶಾಸ್ತ್ರಿ ಅವರದು. ಸಂಗೀತ PG ಲಿಂಗಪ್ಪ ಹಾಗೂ ಛಾಯಾಗ್ರಹಣ ಕರ್ಣನ್ ಸುಂದರಬಾಬು ಅವರದು. ಚಿತ್ರದ ಪಾತ್ರವರ್ಗದಲ್ಲಿ ನಾಯಕ ಹಾಗೂ ಪ್ರತಿನಾಯಕನ ಪಾತ್ರದಲ್ಲಿ ವರನಟ ಕನ್ನಡ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದ್ದಾರೆ. ನಾಯಕಿಯಾಗಿ MV ರಾಜಮ್ಮ ಹಾಗೂ ಸಾವುಕಾರ್ ಜಾನಕಿ ಅವರು ಅಭಿನಯಿಸಿದ್ದಾರೆ. ರಾಮಕುಮಾರ್, ನರಸಿಂಹರಾಜು, KS ಅಶ್ವಥ್, B ರಾಘವೇಂದ್ರ ರಾವ್, H ಕೃಷ್ಣಶಾಸ್ತ್ರಿ, ಗುಗ್ಗು, ಗಣಪತಿ ಭಟ್, ಶಿವಶಂಕರ್, ಸೋರಠ್ ಅಶ್ವಥ್ ಅವರು ಅಭಿನಯಿಸಿದ್ದಾರೆ. ಸುಜಾತ, ಪಾಪಮ್ಮ, K ಪುಷ್ಪವಲ್ಲಿ, ಕುಳ್ಳಿಜಯ ಮುಂತಾದವರು ಅಭಿನಯಿಸಿದ್ದಾರೆ. ಸತಿಶಕ್ತಿ ಚಿತ್ರದ ಬಹುಪ್ರಸಿದ್ಧ ಹಾಡುಗಳು. ಸತಿಶಕ್ತಿ ಚಿತ್ರದ ವಿಶೇಷತೆಗಳು. ಡಾಕ್ಟರ್ ರಾಜ್ಕುಮಾರ್ ದ್ವಿಪಾತ್ರದಲ್ಲಿ ಅಭಿನಯಿಸಿರುವ ಎರಡನೆಯ ಹಾಗೂ ಪೂರ್ಣ ಪ್ರಮಾಣದಲ್ಲಿ ನಾಯಕ ಹಾಗೂ ಪ್ರತಿನಾಯಕನಾಗಿ ದ್ವಿಪಾತ್ರದಲ್ಲಿ ಅಭಿನಯಿಸಿರುವ ಮೊದಲ ಚಿತ್ರವಿದು. ಅಣ್ಣಾವರಿಗೆ MV ರಾಜಮ್ಮನವರು ನಾಯಕಿಯಾಗಿ ಅಭಿನಯಿಸಿರುವ ಕೊನೆಯ ಚಿತ್ರವಿದು. ಕಣಗಲ್ ಪ್ರಭಾಕರ ಶಾಸ್ತ್ರಿ ಅವರ ನಿರ್ದೇಶನದ ಮೊದಲ ಚಿತ್ರ ಹಾಗೂ ಅಣ್ಣಾವರಿಗೆ ನಿರ್ದೇಶಿಸಿದ ಏಕೈಕ ಚಿತ್ರವಿದು. ಹಿಂದಿ ಸಿನಿಮಾ ರಂಗದ ದಂತಕತೆ ರೇಖಾ ಅವರ ತಾಯಿ K ಪುಷ್ಪವಲ್ಲಿ ಅವರು ಅಣ್ಣಾವರ ಈ ಚಿತ್ರದ ಮೂಲಕ ಕನ್ನಡದಲ್ಲಿ ತಮ್ಮ ಅಭಿನಯದ ಖಾತೆಯನ್ನು ತೆರೆದಿದ್ದಾರೆ. ಪ್ರಭಾಕರ ಶಾಸ್ತ್ರಿಗಳು ನಿರ್ಮಾಪಕ, ನಿರ್ದೇಶನ, ಚಿತ್ರಕಥೆ, ಸಾಹಿತ್ಯ ಹೀಗೆ ಎಲ್ಲದರಲ್ಲೂ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಹಂಪಿಯ ಸುತ್ತಮುತ್ತ ಹೊರಾಂಗಣ ಚಿತ್ರೀಕರಣ ನಡೆಸಿರುವ ಸತಿಶಕ್ತಿ ಪುರಾಣದ ಒಂದು ಕಥೆಯನ್ನು ಆಧರಿಸಿ ತೆಗೆದ ಚಿತ್ರ. ಇದರ ಬಗ್ಗೆ ಚಿತ್ರದ ಆರಂಭದ ಟೈಟಲ್ ಕಾರ್ಡ್ನಲ್ಲೇ ಮಾಹಿತಿಯನ್ನು ಚಿತ್ರದ ನಿರ್ದೇಶಕರು ನೀಡಿದ್ದಾರೆ. 1963ರ ಸೂಪರ್ ಹಿಟ್ ಚಿತ್ರಗಳಲ್ಲಿ ಅಣ್ಣಾವರ ಈ ಚಿತ್ರವೂ ಸಹ ಸೇರಿದೆ. ಚಿತ್ರಕಥೆ. ಕೈಲಾಸದಲ್ಲೊಮ್ಮೆ ಶಿವ ಹಾಗೂ ಪಾರ್ವತಿಯ ನಡುವೆ ನೃತ್ಯ ಸ್ಪರ್ಧೆ ನಡೆದು ಪಾರ್ವತೀದೇವಿಯ ಕೈಗಳಲ್ಲಿದ್ದ ಕಂಕಣದ ಬಳೆಗಳು ಭೂಮಿಗೆ ಬೀಳುತ್ತವೆ. ಕೋಪದಲ್ಲಿದ್ದ ಪಾರ್ವತಿಗೆ ಬುದ್ಧಿ ಹೇಳಲು ಬಂದ ಶಿವನ ಕೊರಳಿನ ಹಾವಾದ ನಾಗಲೆಯನ್ನು ತಾಯಿಯು ಭೂಮಿಯಲ್ಲಿ ಜನಿಸುವಂತೆ ಶಪಿಸುತ್ತಾಳೆ. ತುಂಗಭದ್ರಾ ನದಿಯ ಸುತ್ತಮುತ್ತಲ ಪ್ರದೇಶದಲ್ಲಿ ರಾಜನಾಗಿರುವ ವಿರೂಪಾಕ್ಷನು ಜನಾನುರಾಗಿ, ದೈವಭಕ್ತ ಹಾಗೂ ಗುರುಗಳ ಮಾತಿಗೆ ಬೆಲೆ ಕೊಡುವ ಸಾತ್ವಿಕ ಮನೋಭಾವದವನಾದರೆ, ಆತನ ತಮ್ಮ ರಕ್ತಾಕ್ಷ ಮಂತ್ರವಿದ್ಯೆಯಲ್ಲಿ ಸಿದ್ಧಿ ಪಡೆದು ವಾಮಾಚಾರ ಪ್ರವೀಣನಾಗಿ ಪ್ರಜೆಗಳನ್ನು ಪೀಡಿಸುವ ಮನೋಭಾವದವನಾಗಿರುತ್ತಾನೆ. ತನ್ನಣ್ಣನನ್ನು ರಾಜ್ಯಭ್ರಷ್ಟನನ್ನಾಗಿಸಿ ತಾನೇ ರಾಜ್ಯದ ಅಧಿಪತಿಯಾಗುವ ಪ್ರಯತ್ನ ಆತನದು. ವಿರೂಪಾಕ್ಷನು ದೈವಭಕ್ತೆಯೂ ಸದ್ಗುಣ ಸಂಪನ್ನೆಯೂ ಆದ ಹಂಪಿ ಎಂಬ ಹೆಣ್ಣನ್ನು ನೋಡಿ ಮೆಚ್ಚಿ ರಾಜಗುರುಗಳ ಆಶೀರ್ವಾದ ಪಡೆದು ಮದುವೆ ಆಗುತ್ತಾನೆ. ನದಿಯಲ್ಲಿ ಸ್ನಾನ ಮಾಡುವ ಸಮಯದಲ್ಲಿ ತನಗೆ ಸಿಕ್ಕ ಪಾರ್ವತೀದೇವಿಯ ಕಂಕಣಗಳನ್ನು ಹಂಪಿಗೆ ನೀಡಲು ಬಂದ ಆಕೆಯ ಮಲತಾಯಿ ಮಂಚಲೆ ಕಾಲು ಜಾರಿ ನದಿಗೆ ಬಿದ್ದು ಸಾವನ್ನಪ್ಪುತ್ತಾಳೆ. ಆಕೆ ಪ್ರೇತವಾಗಿ ರಕ್ತಾಕ್ಷನ ವಾಸಸ್ಥಾನ ಸೇರಿದ ನಂತರ ಆತನ ಪ್ರೇತಮಾತೆಯಾಗಿ ಬದಲಾಗುತ್ತಾಳೆ. ಪಾರ್ವತೀದೇವಿಯ ಶಾಪದಿಂದಾಗಿ ಭೂಲೋಕದಲ್ಲಿ ಕಂಪಿಲಳಾಗಿ ಜನಿಸಿರುವ ನಾಗಲ ಸಹ ರಕ್ತಾಕ್ಷನ ಜೊತೆ ಸೇರಿ ಆತನ ಕೆಟ್ಟ ಯೋಜನೆಗಳಿಗೆ ಸಹಾಯ ಮಾಡುತ್ತಾಳೆ. ಇದೆಲ್ಲದರ ಫಲವಾಗಿ ವಿರೂಪಾಕ್ಷನ ರಾಜ್ಯದಲ್ಲಿ ಕ್ಷಾಮ ಡಾಮರುಗಳು ಉಂಟಾಗಿ ಆತ ರಾಜ್ಯಭ್ರಷ್ಟನಾಗುತ್ತಾನೆ ಮತ್ತು ರಕ್ತಾಕ್ಷನೊಡನೆ ಹೋರಾಡುವ ಸಮಯದಲ್ಲಿ ಶಾಪಗ್ರಸ್ತನಾಗಿ ತನ್ನ ಯೌವನವನ್ನು ಕಳೆದುಕೊಂಡು ಮುದುಕನಾಗುತ್ತಾನೆ. ಪಾರ್ವತೀದೇವಿಯ ಪರೀಕ್ಷೆಯ ಫಲವಾಗಿ ಹಂಪಿ ಸಹ ತನ್ನ ಗಂಡನಂತೆಯೇ ಆಗುತ್ತಾಳೆ. ಹೀಗಿದ್ದರೂ ವಿಧಿಯ ನಿಯಮದಂತೆ ಅವರಿಗೆ ಒಂದು ಗಂಡು ಮಗು ಜನಿಸುತ್ತದೆ.
ವೀರ ಬಾಲಕನಾಗಿ ಬೆಳೆದ ಈತ ರಕ್ತಾಕ್ಷನ ಬಳಿಯಲ್ಲಿದ್ದ ದೇವಿಯ ಕಂಕಣಗಳನ್ನು ತರಲು ಹೋಗಿ ಹಾವಿನ ಕಡಿತಕ್ಕೆ ಒಳಗಾಗಿ ತೊಂದರೆಗೆ ಒಳಗಾದಾಗ ಕೋಪಗೊಂಡ ಆತನ ತಾಯಿ ಹಂಪಿ ಗುರು ಅಣ್ಣಪ್ಪರ ಆಜ್ಞೆಯಂತೆ ಸರ್ಪಯಜ್ಞವನ್ನು ಕೈಗೊಳ್ಳುತ್ತಾಳೆ. ಈ ಕಾರಣದಿಂದಾಗಿ ಪ್ರಪಂಚದಲ್ಲಿನ ಎಲ್ಲಾ ನಾಗಗಳು ಯಜ್ಞಕುಂಡದಲ್ಲಿ ಬಿದ್ದು ತಮ್ಮ ಜೀವ ಕಳೆದುಕೊಳ್ಳಲು ತೊಡಗಿದಾಗ ಶಿವನ ಮೊರೆ ಹೋದ ನಾಗಲಾಳನ್ನು ಕಾಪಾಡಲು ಈಶ್ವರ ತನ್ನ ಕೊರಳಿಗೆ ಆಕೆಯನ್ನ ಸುತ್ತಿಕೊಳ್ಳುತ್ತಾನೆ. ಯಜ್ಞದ ತೀಕ್ಷ್ಣತೆ ಹೆಚ್ಚುತ್ತಿದ್ದಂತೆ ನಾಗಲ ತನಗೆ ಆಶ್ರಯ ಕೊಟ್ಟ ಶಿವನಿಗೇ ಪಾಶವಾಗತೊಡಗಿದಾಗ ಪಾರ್ವತೀದೇವಿಯು ತನ್ನ ಗಂಡನನ್ನು ಉಳಿಸಿಕೊಳ್ಳಲು ಹಂಪಿಯ ಬಳಿ ಕೋರಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಆದಿಶಕ್ತಿ ಶ್ರೀಲಲಿತೆಯ ಆಜ್ಞೆಯಂತೆ ಹಂಪಿ ಪಾರ್ವತೀದೇವಿಯ ಕೋರಿಕೆಯನ್ನ ಪುರಸ್ಕರಿಸುತ್ತಾಳೆ. ಇದರಿಂದ ಪ್ರಸನ್ನಗೊಂಡ ತಾಯಿ ಶ್ರೀಲಲಿತೆ ವಿರೂಪಾಕ್ಷ ಹಾಗೂ ಆತನ ಮಗನ ಶಾಪ ವಿಮೋಚನೆ ಮಾಡುತ್ತಾರೆ. ಧರ್ಮಕ್ಕೆ ಎಂದಿಗೂ ಸೋಲಾಗದು ಎಂಬ ದೈವ ನಿರ್ಣಯದಂತೆ ವಿರೂಪಾಕ್ಷನು ತನ್ನ ರಾಜ್ಯವನ್ನ ಮರಳಿ ಪಡೆದು ತನ್ನ ಪತ್ನಿ ಹಂಪಿ ಹಾಗೂ ಮಗನೊಡನೆ ಸಂತೋಷದ ಜೀವನ ನಡೆಸಿದರೆ, ದೇವಿಯ ಶಾಪಕ್ಕೆ ತುತ್ತಾದ ರಕ್ತಾಕ್ಷನು ನಾಗಗಳು ವಾಸಿಸುವ ಹುತ್ತದ ಮಣ್ಣಾಗುತ್ತಾನೆ. ಧರ್ಮೋ ರಕ್ಷತಿ ರಕ್ಷಿತಃ. ಅಣ್ಣಾವ್ರ ಅಭಿನಯ. ಪ್ರಥಮ ಬಾರಿಗೆ ಪೂರ್ಣ ಪ್ರಮಾಣದಲ್ಲಿ ದ್ವಿಪಾತ್ರಧಾರಿಯಾಗಿ ಅಭಿನಯಿಸಿರುವ ಅಣ್ಣಾವ್ರ ಅಭಿನಯದ ಬಗ್ಗೆ ಹೇಳಲು ಹೊಗಳಲು ಪದಗಳು ಸಾಲದು. ಒಂದೇ ವ್ಯಕ್ತಿ ಒಂದೇ ಚಿತ್ರದಲ್ಲಿ 2 ವಿಭಿನ್ನ ಶೇಡ್ಗಳ ಪಾತ್ರಗಳಲ್ಲಿ ಅಭಿನಯಿಸಿ ಎರಡೂ ಪಾತ್ರಗಳಿಗೆ ಜೀವ ತುಂಬಿ ನೋಡುಗರನ್ನ ಮಂತ್ರಮುಗ್ಧಗೊಳಿಸಿ ಪ್ರೇಕ್ಷಕ ಪ್ರಭುಗಳಿಂದ ಚಪ್ಪಾಳೆ ಶಿಳ್ಳೆಗಳನ್ನು ಗಿಟ್ಟಿಸಿ ಅವರ ಸ್ಮೃತಿಪಟಲದಲ್ಲಿ ಶಾಶ್ವತವಾಗಿ ತಮ್ಮ ಅಭಿನಯದ ಛಾಪನ್ನು ಮೂಡಿಸುವ ಏಕೈಕ ಕಲಾವಿದರಲ್ಲಿ ಮೊದಲಿಗ ನಮ್ಮ ಅಣ್ಣಾವ್ರು ಎಂಬುದು ನಮಗೆಲ್ಲ ಹೆಮ್ಮೆಯ ವಿಷಯ. ಅಣ್ಣಾವ್ರು ಅಭಿನಯದ ಅಧಿಪತಿಯೂ ಹೌದು, ಅದ್ಭುತ ಅಭಿನಯದ ಸಾರ್ವಭೌಮರೂ ಹೌದು. ಸಾತ್ವಿಕ ಭಾವದ ಜನಪರ ಕಾಳಜಿಯ ರಾಜ ವಿರೂಪಾಕ್ಷನಾಗಿ, ಪತ್ನಿಯ ಮೇಲೆ ಪ್ರೀತಿ ನಿಷ್ಠೆ ತೋರುವ ಗಂಡನಾಗಿ, ಗುರುಗಳ ಮಾತಿಗೆ ಹೋಗೊಟ್ಟು ಅವರ ಮಾತನ್ನು ನಡೆಸುವ ವಿಧೇಯನಾಗಿ ಅಣ್ಣಾವ್ರ ಅಭಿನಯ ನೋಡುಗರನ್ನ ಆನಂದ ಸಾಗರದಲ್ಲಿ ತೇಲಿಸಿದರೆ, ಇನ್ನು ವಾಮಾಚಾರ ಪ್ರವೀಣನಾಗಿ ಮಹಾಮಂತ್ರವಾದಿ ರಕ್ತಾಕ್ಷನ ಪಾತ್ರದಲ್ಲಿ ಕಣ್ಣಲ್ಲೇ ಬೆಂಕಿ ಉಗುಳುತ್ತಾ ಹೂಂಕಾರಗೈಯುತ್ತಾ ಭೋರ್ಗರೆವ ಪ್ರವಾಹದಂತೆ ಅಣ್ಣಾವ್ರು ಹೇಳುವ ಸಂಭಾಷಣೆಗಳು ನಮ್ಮೊಳಗೆ ಭಯವನ್ನ ಹುಟ್ಟಿಸಿ ಬೆವತು ಬಿಡುವಂತೆ ಮಾಡುತ್ತದೆ. ಭೀಭತ್ಸ ಭಾವದ ಅನ್ವರ್ಥವಾಗಿ ಕಾಣಿಸಿಕೊಂಡಿರುವ ಡಾ ರಾಜ್ಕುಮಾರ್ ಅವರ ಈ ಚಿತ್ರದ ಪಾತ್ರ ಬಹು ದೀರ್ಘ ಕಾಲದವರೆಗೆ ಕನ್ನಡಿಗರ ಆಂತರ್ಯದಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುತ್ತದೆ. ಅಣ್ಣಾವ್ರ ಅಭಿನಯ ಪರಾಕಾಷ್ಠತೆಯ ಕೆಲ ಸ್ಯಾಂಪಲ್ಗಳು ಇದೋ ನಿಮಗಾಗಿ. ಕಂಪಿಲ, ಅಂಬೆಯಾಣೆ, ಆಡಿದ ಮಾತಿಗೆ ತಪ್ಪುವುದಿಲ್ಲ. ನನ್ನ ಸಮಸ್ತ ರಹಸ್ಯಗಳನ್ನೆಲ್ಲ ನಿನಗೆ ಹೇಳಿಕೊಡುತ್ತೇನೆ. ಆಗಬಹುದಾದ್ದನ್ನು ಅನುಭವಿಸುವುದೇ ಜೀವಮಾನ. ಅದರಲ್ಲೂ ನಾನು ಕನ್ನಡ ರಾಜ್ಯ ರಮಾರಮಣ. ಸತತ ಪ್ರಯತ್ನವೇ ನನ್ನ ಕುಲದ ಮಾನಧನ. ಜೈ ಭುವನೇಶ್ವರಿ. ಅಹಂ ರಕ್ಷ ರಕ್ಷ ಭೀಮಾಕ್ಷಿ, ಆಂ ರಕ್ಷ ರಕ್ಷ ಕಾಮಾಕ್ಷಿ, ಓಂ ರಕ್ಷ ರಕ್ಷ ರಕ್ತಾಕ್ಷಿ. ಗೆದ್ದು ಬಂದೆ. ರಹಸ್ಯ ರಕ್ತಾಕ್ಷಿ ಅಭಿಮಾನದಿಂದ ಅನುಗ್ರಹಿಸಿದಳು. ನಾನಿನ್ನು ಅಜೇಯ, ಅಮರ. ಒಬ್ಬರೇ ಜರತಾರೆ ನೋಡಿ. ನಿಮ್ಮ ನೆಲ ಕನ್ನಡ, ನಿಮ್ಮ ಕುಲ ಕನ್ನಡ, ನಿಮ್ಮ ಬಲ ಕನ್ನಡ. ನಿಮ್ಮ ಬಲ್ಲೆ ರಕ್ತಾಕ್ಷನಂತಹ ರಾಕ್ಷಸರಾಜನೇ, ಪರಂತು ಈ ವಿರೂಪಾಕ್ಷನಂತಹ ಮನುಷ್ಯನಲ್ಲ. ಪ್ರಜಾಪೀಡಕನು ಆಳಬೇಕಾದ ಈ ಕಾಲದೇಶವನ್ನು ಪ್ರಜಾ ಪರ ಸುಖ ಮೋಕ್ಷ. ನಾಗಲ, ನಾನು ಅಲ್ಪತೃಪ್ತಿ ಅತಿಮಾನವನಲ್ಲ, ಮಹಾಮಾನವ. ನಾಯಕಿಯಾಗಿ ನಟಿಸಿರುವ ಎಂ.ವಿ. ರಾಜಮ್ಮ ಅಭಿನಯ ಅಮೋಘವಾಗಿದೆ. ಸಾಹುಕಾರ್ ಜಾನಕಿ ಅಭಿನಯ ಚಂದವಾಗಿ ಮೂಡಿಬಂದಿದೆ. ಈಶ್ವರ ಹಾಗೂ ಪಾರ್ವತಿ ಪಾತ್ರಗಳಲ್ಲಿ ಅಭಿನಯಿಸಿರುವ ರಾಮ್ಕುಮಾರ್ ಹಾಗೂ ಸುಜಾತ ಅವರ ಅಭಿನಯ ತುಂಬಾ ಕಾಲ ನೆನಪಿನಲ್ಲಿ ಉಳಿಯುವಂತಿದೆ. ಇನ್ನು ಹಾಸ್ಯ ಚಕ್ರವರ್ತಿ ನರಸಿಂಹರಾಜು ಅವರ ಪಾತ್ರ, ಅಣ್ಣಪ್ಪ ಗುರುವಾಗಿ ಕೆ.ಎಸ್. ಅಶ್ವಥ್ ಅವರ ಪಾತ್ರ, ನಾಯಕಿಯ ತಂದೆಯ ಪಾತ್ರಧಾರಿಯ ಅಭಿನಯ ಚಿತ್ರದ ಚಂದವನ್ನ ಹೆಚ್ಚಿಸುತ್ತದೆ. ಚಿತ್ರದ ಪ್ರತಿ ಪಾತ್ರಧಾರಿಯೂ ತಮಗೆ ಬಂದ ಪಾತ್ರವನ್ನು ಚೆನ್ನಾಗಿ ಪೋಷಿಸಿ ಚಿತ್ರಕ್ಕೆ ಮೆರುಗನ್ನು ನೀಡಿದ್ದಾರೆ ಎನ್ನಬಹುದು. ಧನ್ಯವಾದಗಳು. ಸ್ನೇಹಿತರೆ, ಕಪ್ಪು ಬಿಳುಪು ಚಿತ್ರಗಳು ಸಾಂಸ್ಕೃತಿಕವಾಗಿ ತುಂಬ ಶ್ರೀಮಂತವಾಗಿವೆ ಅಂತ ಅನೇಕರು ಹೇಳ್ತಾರೆ. ಅಣ್ಣಾವ್ರ ಅಭಿನಯದ ಈ ಚಿತ್ರ ಒಂದು ಸದಾಭಿರುಚಿಯ ಚಿತ್ರ. ತಾವುಗಳೆಲ್ಲ ದಯಮಾಡಿ ಈ ಚಿತ್ರವನ್ನು ತಮ್ಮ ಮನೆ ಮಂದಿಯೊಂದಿಗೆ ಹಾಗೂ ಮಕ್ಕಳೊಂದಿಗೆ ನೋಡಿ ಆನಂದಿಸಿ ಅಂತ ಮನವಿ ಮಾಡ್ತೀವಿ. ನಮ್ಮ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸುವ ಮುಖಾಂತರ ನಮ್ಮ ಈ ಕಾರ್ಯಕ್ರಮಗಳಿಗೆ ತಮ್ಮ ಪ್ರೋತ್ಸಾಹವಿರಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ನಮಸ್ಕಾರಗಳು.